ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊಬೈಲ್ ಬಳಸೋ ವಿದ್ಯಾರ್ಥಿಗಳಿಗೆ ಶಾಕ್. ಸ್ಕೂಲ್ ಕಾಲೇಜ್ಗೆ ಮೊಬೈಲ್ ತೆಗೆದುಕೊಂಡು ಹೋಗ್ತೀರಾ? ಇನ್ಮೇಲೆ ಶಾಲೆಯ ಆವರಣದಲ್ಲಿ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಅನ್ನ ಬ್ಯಾನ್ ಮಾಡಲಾಗ್ತಾ ಇದೆ. ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಕರ್ನಾಟಕದಲ್ಲಿ ಆಸ್ಟ್ರೇಲಿಯಾ ಮಾದರಿ ಜಾರಿ ಮಾಡುತ್ತಾ ಸರ್ಕಾರ. ಆಸ್ಟ್ರೇಲಿಯಾದಲ್ಲಿ ಸ್ಕೂಲ್ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಿದೆ ಅಲ್ಲಿನ ಸರ್ಕಾರ. ಸೊ ಆ ಒಂದು ನೀತಿಯನ್ನ ರಾಜ್ಯ ಸರ್ಕಾರ ಕೂಡ ಇದೀಗ ನಮ್ಮ ರಾಜ್ಯಕ್ಕೆ ತರಬೇಕು ಅಂತ ಹೇಳಿ ಮುಂದಾಗ್ತಾ ಇದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು. ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ವಿದ್ಯಾಭ್ಯಾಸದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಆದ್ದರಿಂದ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈಗಾಗಲೇ ವಿವಿ ಕುಲಪತಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ತಜ್ಞರ ಸಮಿತಿ ರಚಿಸಿ ಬ್ಯಾನ್ ಮಾನದಂಡದ ಬಗ್ಗೆ ನಿರ್ಧಾರ ಆಗ್ತಾ ಇದೆ. ಸರ್ಕಾರ ಏನೋ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಸರಿ, ಬಟ್ ಆದ್ರೆ ಶಾಲೆಯ ಕಾಲೇಜಿನ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅನ್ನೋದು ಗೊತ್ತಿದ್ಯಾ? ಯಾರಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನೋಟ್ಸ್ಗಳನ್ನ ವಾಟ್ಸಪ್ ಅಲ್ಲಿ ಕಳಿಸುವಂತಹ ಕೆಲಸಗಳು ಮಾಡೋದು, ಈ PDF ನಲ್ಲಿ ಕಳಿಸುವಂತಹ ಕೆಲಸವನ್ನ ಮಾಡೋದು, ಈ ರೀತಿಯಾದಂತಹ ಕೆಲಸಗಳು ಆಗ್ತಾ ಇದೆ ಶಾಲೆಯಿಂದಲೇ. ಮೊದಲಿಗೆ ಶಾಲೆಯವರಿಗೆ ಬ್ರೇಕ್ ಹಾಕಬೇಕು. ಮುಂಚೆ ಎಲ್ಲ ಡೈರಿ ಕಳಿಸ್ತಾ ಇದ್ರು, ಒಂದು ಡೈರಿ ಅಂತ ಮೇಂಟೈನ್ ಮಾಡ್ತಾ ಇದ್ರು. ಈಗಿಲ್ಲ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ನಾವು ಮೊಬೈಲಿಂದನೇ ಎಲ್ಲ ಕಳಿಸ್ತೀವಿ ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಿದ್ದಾರೆ ಕಾಲೇಜು ಅಥವಾ ಶಾಲೆಯವರು. ಸೊ ಹಾಗಾಗಿ ಅಲ್ಲಿ ಚೇಂಜಸ್ ಆಗ್ಬೇಕು ಫಸ್ಟ್. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಗಮೇಶ್, ಆಸ್ಟ್ರೇಲಿಯಾ ಸರ್ಕಾರ ಮೊಬೈಲ್ ಬ್ಯಾನ್ ಏನೋ ಮಾಡಿದೆ ಸರಿ ಮಕ್ಕಳಿಗೆ, ಬಟ್ ಆದ್ರೆ ನಮ್ಮ ರಾಜ್ಯದಲ್ಲಿ ಅದು ಯಾವ ರೀತಿಯಾಗಿ ವರ್ಕೌಟ್ ಆಗತ್ತೆ ಅಂತ ಹೇಳಿ. ರಮ್ಯಾ, ಏನು ಬಜೆಟ್ ಕುರಿತಾಗಿ ನಿನ್ನೆ ವಿಶ್ವವಿದ್ಯಾಲಯ ಕುಲಪತಿಗಳ ಪ್ರಗತಿ ಪರಿಶೀಲನೆ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಈ ವಿಚಾರ ಬಂದಿದೆ. ಈ ವಿಚಾರ ಇವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಏನಂದ್ರೆ ಏನು ಶಾಲೆ ಆವರಣದಲ್ಲಿ 16 ವರ್ಷದ ಮಕ್ಕಳೇನಿರ್ತಾರೆ, ಆ ಮಕ್ಕಳ ಕೈಯಲ್ಲಿರುವ ಮೊಬೈಲ್ ಅನ್ನ ಬ್ಯಾನ್ ಮಾಡ್ಬೇಕು ಅನ್ನೋ ಒಂದು ವಿಚಾರ ಬರ್ತಾ ಇದೆ. ಈ ವಿಚಾರಕ್ಕೆ ಇವಾಗ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ವಿಷಯ ಇವಾಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೊಂದು ಕುತೂಹಲದ ಪ್ರಶ್ನೆಯನ್ನ ಮೂಡ್ತಾ ಇದೆ. ಇದರ ಜೊತೆಗೆ ಈ ವಿಷಯ ಏನಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ಸಮಿತಿಯನ್ನ ರಚಿಸಿ ಆ ತಜ್ಞರ ಸಮಿತಿಯ ಅಭಿಪ್ರಾಯ ಏನು, ಮತ್ತೆ ಎಷ್ಟರ ಮಟ್ಟಿಗೆ ಏನು ಬ್ಯಾನ್ ಮಾಡಬೇಕು, ಯಾವ ಸಮಯಕ್ಕೆ ಅವರಿಗೆ ಉಪಯೋಗ ಮಾಡಲು ಅವಕಾಶವನ್ನು ಕೊಡಬೇಕು, ಮತ್ತೆ ಆಡಳಿತ ಮಂಡಳಿ ಏನು ಶಾಲೆ ಆಡಳಿತ ಮಂಡಳಿಯವರು ಇರ್ತಾರೆ, ಅವರ ಜೊತೆಗೆ ಕೂಡ ಸಭೆಯನ್ನ ನಡೆಸಿ ಎಷ್ಟೆಷ್ಟು ಮಟ್ಟಿಗೆ ಏನು ಬ್ಯಾನ್ ಮಾಡ್ಬೇಕೆಂಬ ವಿಚಾರ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಇನ್ನು ಡ್ರಗ್ಸ್ ಅಡಿಕ್ಟ್ ಗೆ ಮಕ್ಕಳು ಒಳಗಾಗ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದಿನ ಎಷ್ಟು ಬಳಸ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಈ ವಿಚಾರ ಇವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.